ಅಭಿಮಾನಿ ದೇವರು ಅಂತ ಹೇಳೋದು. ಅವ್ರು ಬಂದು ಅಲ್ಲ ನಾವೇನೋ ಹೇಳ್ಬಿಟ್ವಿ, ಒಂದು ಬೋಧನೆ ಕೊಟ್ಬಿಟ್ವಿ, ಅದನ್ನ ಮಾಡಿದ್ರು ಅಂತಲ್ಲ. ಅಂದರೆ ಏನಂದ್ರೆ ಅದನ್ನ ಅನ್ನಿಸ್ತಾ, ಯಾಕಂದರೆ ಲಾಸ್ಟ್ ಕಳೆದೊಂದು ಸುಮಾರು ಹುಟ್ಟಿದಬ್ಬನಿಂದನೂ ಈ ಥರ ಆದಾಗ ಏನಾಗ್ತಿತ್ತು, ಏನೇ ಕೊಟ್ಟರು ಮಿಸ್ ಆಗೋದು. ಅದಕ್ಕೆ ಒಂದು ವಿಡಿಯೋ ಮಾಡಿ ಹೇಳಿದ್ದು. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಕ್ಕೊಂದು ಬೆಲೆ ಕೊಟ್ಟು ಬಂದರೆ ನಮ್ಗೆ ಅದೇ ಪ್ರೀತಿ ವಿಷಯ. ಅಂದರೆ ಅವ್ರು ಬಂದು ಮೀಟ್ ಮಾಡೋದೇ ನಮಗೊಂದು ದೊಡ್ಡ ಹುಡುಗರೆ, ಅದಕ್ಕಿಂತ ಒಂದು ದೊಡ್ಡ ಗಿಫ್ಟೇ ಇಲ್ಲ ಆ್ಯಕ್ಚುಲಿ. ಸೊ ಅವ್ರ ವಿಶಸ್ಸು, ಅವ್ರ ಆಶೀರ್ವಾದನೇ ಇವತ್ತು ನಾವಿನ್ನೂ ಹೆಲ್ತಿಯಾಗಿರಬೇಕು ಅನ್ಸೋದು, ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ಸೋದು. ಸೊ ಇವತ್ತು ನನ್ನ ಬರ್ತ್ಡೇ ವಿಶಸ್ ಅಷ್ಟೂ ದೇವರು ಅವ್ರಿಗೆ ಸಲ್ಲಿಸ್ಲಿಕ್ಕೆ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಕ್ವೆಶ್ಚನ್ ಅವ್ರು ಕೇಳ್ತೀನಿ. ಹೌದು ಹಾಂ, ಅಫ್ಕೋರ್ಸ್ ರಾಜ್ಕುಮಾರ್ ಆದಮೇಲೆ ಸಂತೋಷ್ ಮತ್ತು ಹೊಂಬಳೆ ಅವರ ಪ್ರೊಡಕ್ಷನ್ ಕಾಂಬಿನೇಷನ್ಲಿ ಬರ್ತಾ ಇದೆ. ಆಲ್ರೆಡಿ ಒಂದು 2 ಶೆಡ್ಯೂಲ್ ಮುಗಿದಿದೆ. 3ನೇ ಶೆಡ್ಯೂಲ್ ಇನ್ನೇನೊಂದು 4-5 ದಿನದಲ್ಲಿ ಶುರು ಆಗುತ್ತೆ. ಒಳ್ಳೆ ಪ್ರಯತ್ನ ಪಡ್ತಿದ್ದೀವಿ. ಈ ಸಿನಿಮಾನು ಖಂಡಿತವಾಗ್ಲೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಹಾಂ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಲಾಂಚ್ ಆಗುತ್ತೆ. ಸೊ ಆ ಸಿನಿಮಾನು ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ನೂ ಡೇಟ್ ಯಾವತ್ತು ಏನು ಫಿಕ್ಸ್ ಆಗಿಲ್ಲ. ಸೊ ಭರ್ಜರಿ ಚೇತನ್ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾಗಳು ಮಾಡಿದ್ರು. ಸೊ ನಿಮ್ಮ ಕಾಂಬಿನೇಷನಲ್ಲಿ ಯಾವ ಥರ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಫ್ಯಾನ್ಸ್ಗಳು? ಈಗ ಶುರು ಆಗಿದೆ. ಎಲ್ಲರೂ ಸೇರಿ ಒಂದು ತುಂಬ ಒಳ್ಳೆ ಸಿನಿಮಾ ಕೊಡೋಕ್ಕೆ ಪ್ರಯತ್ನ ಮಾಡೋಣ. ಪೋಸ್ಟರ್ ನೋಡ್ತಿದ್ರೆ ಲುಕ್ ವೈಸ್ ತುಂಬಾ ಚೇಂಜಸ್ ಕಾಣ್ತಾ ಇದೆ. ಸೊ ಯಾವ ರೀತಿ ಇರುತ್ತೆ ಲುಕ್ಗಳು? ಲುಕ್ ಇನ್ನೂ ಡಿಸೈಡ್ ಮಾಡಿಲ್ಲ. ಯುವರತ್ನದ ಇಲ್ಲ ಈ ಸಿನಿಮಾದ ಜೇಮ್ಸ್ ಇನ್ನೂ ಲುಕ್ ಯಾವುದು ಏನು ಅಂತ ಡಿಸೈಡ್ ಮಾಡಿಲ್ಲ. ಏನಾದರೂ ಒಂದು ಪ್ರಯತ್ನ ಪಡಬೇಕಲ್ಲ, ಚೆನ್ನಾಗಿ ಕಾಣಬೇಕು, ಹೊಸದಾಗಿರಬೇಕು, ಜನಕ್ಕೆ ಇಷ್ಟ ಆಗಬೇಕು. ಸರ್ ಇವತ್ತಿನ ಪ್ಲಾನ್ಸ್ ಏನು? ಎಷ್ಟೋ ತನಕ ಅಭಿಮಾನಿಗಳನ್ನ ಭೇಟಿ ಮಾಡ್ತಾರೆ? ಇಲ್ಲೇ ಇರ್ತೀವಿ, ನೋಡೋಣ ಎಷ್ಟೊತ್ತವರೆಗೆ ಆಗುತ್ತೆ. ಅವರು ಎಷ್ಟೊತ್ತವರೆಗೆ ಇರ್ತಾರೆ. ಯಾರನ್ನ ಭೇಟಿ ಮಾಡೋಕ್ಕಾಗದ ಪ್ರಯತ್ನ ಪಟ್ಟು ಎಲ್ಲರನ್ನೂ ಭೇಟಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸ್ಪೆಷಲ್ ಗಿಫ್ಟ್ ಏನಾದರೂ ಬರ್ಡೇಗೆ? ಮೇಡಮ್ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಏನು ಅವರೇ ಗಿಫ್ಟ್? ಏನು ಹೇಳಿ ಪಾಪ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಇದ್ದಾರೆ. ಅದೇ ಹೇಳೋದಲ್ಲ, ಅವರೇ ನನಗೊಂದು ಗಿಫ್ಟು. ಸೊ ಇಲ್ಲ, ಶಿವಣ್ಣ ಬರ್ಬೇಕು, ಇನ್ನು ಬರ್ತಾರೆ ಅಂತ ಕರೆದು. ಶಿವಣ್ಣ ಆಗ ನಾನು ಮೀಟ್ ಮಾಡಿಲ್ಲ. ಹಾಂ ಇಲ್ಲ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಚಿಕ್ಕದಾಗಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ವಿ. ಬಟ್ ಹೇಳಬೇಕು ಅಂದಾಗ ಧಾರವಾಡ ಯೂನಿವರ್ಸಿಟಿ ಅಂದರೆ KCD ಶೂಟ್ ಮಾಡಿದ್ದು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಶೂಟ್ ಮಾಡೋಕ್ಕೆ ಬಂದಾಗ ಬೇರೆ ಊರುಗಳಿಗೆ ಹೋಗೋ ಅಪಾರ್ಚುನಿಟಿ ಸಿಗುತ್ತೆ. ಅಲ್ಲಿ ವಿದ್ಯಾರ್ಥಿಗಳನ್ನ ಮೀಟ್ ಮಾಡಿದ್ದಾಗಲಿ, ಅಲ್ಲಿನೆಲ್ಲ ಲೆಕ್ಚರರ್ಸ್ ಇರ್ಬೋದು, ರೆಸ್ಪೆಕ್ಟೆಡ್ VC ಸರ್ನ ಕೂಡ ಮೀಟ್ ಮಾಡಿದ್ವಿ ಅಲ್ಲಿ. ಇನ್ಫ್ಯಾಕ್ಟ್ ದಿ ಎಂಟೈರ್ ಸ್ಟೂಡೆಂಟ್ ಕ್ರೌಡ್, ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಧಾರವಾಡ ಯೂನಿವರ್ಸಿಟಿ. ಹೌದು ಇದು ನನಗೆ ಜ್ಞಾಪಕ ಇದೆ. ನಮ್ಮ ಕನ್ನಡದ ಕೋಟ್ಯಾಧಿಪತಿ ಸೀಸನ್ ಕೂಡ ಒಂದ್ಸಲ ಹೇಳಿದ್ವಿ ಅದನ್ನು. ಅಫ್ಕೋರ್ಸ್ ಅದನ್ನು ಯಾರು ಹೇಳಿ ಸಜೆಸ್ಟ್ ಮಾಡಿ ಇದನ್ನು ಹೇಳ್ತಿದ್ರು. ಈ ಸಂದರ್ಭದಲ್ಲಿ ಅದನ್ನು ಮಾಡೋದು ತುಂಬ ಉತ್ತಮ. ಯಾಕಂದರೆ ನಾವು ಇನ್ಫ್ಯಾಕ್ಟ್ ಅವ್ರ ಜಾಗಗಳೆಲ್ಲ ಆಕ್ಯುಪೈ ಮಾಡ್ತಾ ಇದ್ದೀವಿ. ಕಾಡುಗಳನ್ನೆಲ್ಲ ಕಟ್ ಮಾಡಿ ಏನೋ ಸೈಟ್ಗಳು ಮಾಡ್ಕೊತಾ ಇದ್ದೀವಿ, ಜಮೀನುಗಳು ಮಾಡ್ಕೊತಾ ಇದ್ದೀವಿ. ಬಟ್ ಅವ್ರುಗಳಿಗೆ ಅವ್ರದ್ದೇ ಇರಬೇಕಾಗಿದ್ದಂಥ ಜಾಗ ಕಮ್ಮಿ ಆಗ್ತಿದೆ. ಹಾಗಾಗಿ ಬೇಸಿಗೆಯಲ್ಲಿ ನೀರು ಕಮ್ಮಿ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರಿಟ್ಟರೆ ಪಕ್ಷಿಗಳಿರುತ್ತೆ. ಇನ್ಫ್ಯಾಕ್ಟ್ ಎಲ್ಲಿ ಹಸಿರಿರುತ್ತೆ ಅಲ್ಲಿ ಹೋಗಿ ಒಂದು 10 ನಿಮಿಷ ಕುತ್ಕೊಂಡ್ರೆ ಆ ಸೌಂಡ್ ಕೇಳೋಕ್ಕೆ ಒಂದು ಮಜಾ, ಪಕ್ಷಿಗಳ ಸೌಂಡ್ ಕೇಳೋಕ್ಕೆ. ಸೊ ಹಾಗಾಗಿ ಇದನ್ನು ಅಫ್ಕೋರ್ಸ್ ನನ್ನ ಫೋಟೋ ಇಟ್ಕೊಂಡು ನನ್ನ ಫ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ. ಸರ್, ಶಿವಣ್ಣಗೆ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಇಲ್ಲ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ. ನಾನು ಡೈರೆಕ್ಟ್ ಮಾಡಿದಾಗ ಅಪಾರ್ಚುನಿಟಿ ಇದ್ದಾಗ ಆಸೆ ಇದೆ ಮಾಡೋಕ್ಕೆ ಅಂತ ಹೇಳಿದೆ. ನೀವು ಅಪ್ಪ ಅಜ್ಜಿ ಮತ್ತೆ ಅಮ್ಮನಿಗೆ ಕೊನೆ ಮಗ ಮತ್ತೆ ಮುದ್ದಿನ ಮಗ ಅಂತಾನು ಗೊತ್ತು. ಸೊ ನಿಮ್ಮ ಬರ್ತ್ಡೇ ಇದ್ದಾಗ ಚೈಲ್ಡ್ಹುಡ್ ಅಲ್ಲಿ ಅಪ್ಪಾಜಿ ಮತ್ತೆ ಅಮ್ಮ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ರು, ಯಾವ ರೀತಿ ಖುಷಿ ಪಡ್ತಿದ್ರು? ಅಂದರೆ ಅವ್ರಿಗಿಂತ ಖುಷಿ ನನಗಿರೋ ಬರ್ತ್ಡೇ ಅಂದರೆ ಗಿಫ್ಟ್ಸ್ ಅಂದರೆ ಭಾರಿ ಇಷ್ಟ ಅವಾಗ. ಸೊ ಮುದ್ದಿನ ಮಗ ಅಂತಲ್ಲ, ಇದು ಅಪ್ಪ ಅಮ್ಮಂದಿರಿಗೆ ಮಕ್ಕಳು ಎಲ್ಲರೂ ಮುದ್ದನೇ. ಸೊ ಅದ್ರಲ್ಲಿ ನಾನು ಒಬ್ಬ ಅಷ್ಟೇ. ಸೊ ಹಾಗಾಗಿ ಮೆಮೊರಿಗಳೇನು ತುಂಬ ಇದೆ. ಅಂದರೆ ಬರ್ತ್ಡೇ ಟೈಮಲ್ಲಿ ತಂದೆಯವರು ಊರ್ಲಿ ಇರ್ತಿದ್ದಿದ್ದೆ ನಮಗೊಂದು ಖುಷಿ. ಸೊ ನಮ್ಮ ಜೊತೆ ಟೈಮ್ ಸ್ಪೆಂಡ್ ನಾನೇ ಅವ್ರ ಜೊತೆ ಇರ್ತದೆ ಶೂಟಿಂಗ್ ಮಾಡಿದಾಗ. ಸೊ ಹಾಗಾಗಿ ನೆನಪುಗಳೇನು ಸಿಕ್ಕಾಪಟ್ಟೆ ಅದು. ಇವತ್ತು ಕೂಡ ಅಪ್ಪ ಅಜ್ಜಿ ಮತ್ತು ಅಮ್ಮ ಕೊಟ್ಟಿರುವಂಥ ಗಿಫ್ಟು ರೀಕಾಲ್ ಮಾಡ್ಕೊಳ್ದವ್ರು ಯಾವ ಥರ ಅದೊಂದು ಗಿಫ್ಟ್ನ ಇವತ್ತು ನಾನು ಉಳಿಸ್ಕೊಂಡು? ಐ ಥಿಂಕ್ ನನ್ನ ಬೆಸ್ಟ್ ಗಿಫ್ಟ್ ನನ್ನ ತಂದೆ ತಾಯಿ ಕೊಟ್ಟಿದ್ದು ಅಂದರೆ ಆ್ಯಸ್ ಎನ್ ಯಂಗ್ಸ್ಟರ್ ಒಂದು 18 ವರ್ಷ ಇದ್ದಾಗ ನನ್ನ ಮೊದಲನೇ ಕಾರು. ಇನ್ನೂ ಯಾವುದನ್ನು ಡಿಸೈಡ್ ಮಾಡಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಈಗಷ್ಟೇ ಶುರು ಆಗ್ತಾ ಇದೆ. ಶೂಟಿಂಗ್ ಮಾಡೋಕ್ಕೆ ಇನ್ನೊಂದು 3-4 ಮಂತ್ಸ್ ಆಗುತ್ತೆ. ಇಲ್ಲ ಸುಮ್ಮನೆ ತಗೋಬೇಕು ಅನಿಸಿ ತಗೊಂಡ್ವಿ ಅಷ್ಟೇ.
ಎಸ್ 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 ತುಂಬ ತುಂಬ ಸಂತೋಷ ಆಗುತ್ತೆ. ಅವ್ರನ್ನ ಒಂದು 2-3 ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋ ಅವಕಾಶ ಸಿಗ್ತು. ಬಟ್ ಅದೇ ಹೇಳೋದು, ಒಂದು ಡಿಟರ್ಮಿನೇಷನ್ ಒಬ್ಬ ಪರ್ಸನ್ ಅಂದರೆ ಅವ್ರನ್ನ ಸಾಲು ಮರದ ತಿಮ್ಮಕ್ಕನ್ನ ಯಾವತ್ತೂ ನೆನೆಸ್ಕೋಬೇಕು. ಅಂದರೆ ಶಿ ಇಸ್ ಅ ಗ್ರೇಟ್ ಲೇಡಿ. ಸೊ ತುಂಬ ಸಂತೋಷ ಆಯಿತು ಅವ್ರಿಗೊಂದು ಪದ್ಮಶ್ರೀ ಸಿಕ್ಕಿದೆ.